ಇರಾನ್ನಲ್ಲಿ ಭಾರತೀಯರನ್ನ ಏರ್ಲಿಫ್ಟ್ ಮಾಡೋದಕ್ಕೆ ಅಂತ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಅಮೆರಿಕ ದಾಳಿ ಮಾಡುವಂತಹ ಭೀತಿ ಇರುವ ಹಿನ್ನೆಲೆಯಲ್ಲಿ ಭಾರತೀಯರ ಸಂಪರ್ಕದಲ್ಲಿ ಇದೆ ಅಂತ ಕೇಂದ್ರ ಸರ್ಕಾರ ಈಗ ಹೇಳಿಕೊಂಡಿದೆ. ಯಾರ್ಯಾರು ಭಾರತೀಯರು ಇರಾನ್ನಲ್ಲಿ ಇದ್ದಾರೆ ಅವರ ಸಂಪರ್ಕದಲ್ಲಿ ನಾವು ಇದ್ದೀವಿ ಅಂತ ಭಾರತ ಸರ್ಕಾರ ಹೇಳಿಕೊಂಡಿದೆ. ಇರಾನ್ನಲ್ಲಿ ಒಟ್ಟು 10,000 ಜನ ಭಾರತೀಯರು ಇದ್ದಾರೆ. ಇದು ಇವತ್ತು ಮೊದಲ ತಂಡ ಭಾರತಕ್ಕೆ ಬಂದು ಇಳಿಯುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಕ್ಷಣಕ್ಕೂ ಅಮೆರಿಕ ದಾಳಿಯ ಭೀತಿ ಹೆಚ್ಚಳವಾಗ್ತಾ ಇರುವ ನಡುವೆ ಇರಾನ್ನಲ್ಲಿ ಸಿಲುಕಿರುವ ಸಾವಿರಾರು ಭಾರತೀಯರು ಏನಿದ್ದಾರೆ ಅವರನ್ನು ವಾಪಸ್ ಭಾರತಕ್ಕೆ ತವರಿಗೆ ಕರೆ ತರೋದಕ್ಕೆ ಅಂತ ಪ್ರಯತ್ನಗಳು ನಡೀತಾ ಇದೆ. ಭಾರತ ಸರ್ಕಾರ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಅಂದುಕೊಂಡಂತೆ ಎಲ್ಲ ನಡೆದರೆ ಮೊದಲ ತಂಡ ಇವತ್ತು ಭಾರತಕ್ಕೆ ಆಗಮಿಸುವ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ರಾಜಧಾನಿ ಟೆಹರಾನ್ ಸೇರಿದಂತೆ ಇರಾನ್ನ ವಿವಿಧ ಭಾಗಗಳಲ್ಲಿ 10,000ಕ್ಕೂ ಹೆಚ್ಚು ಭಾರತೀಯರು ಇದ್ದಾರೆ. ಈ ಪೈಕಿ ತವರಿಗೆ ಮರಳೋದಕ್ಕೆ ಆಸಕ್ತಿ ಹೊಂದಿದವರನ್ನು ಆದ್ಯತೆ ಮೇರೆಗೆ ವಿಮಾನದ ಮೂಲಕವಾಗಿ ವಾಪಸ್ ಕರೆ ತರೋದಕ್ಕೆ ಭಾರತ ಮುಂದಾಗ್ತಾ ಇದೆ. ರಾಜಧಾನಿ ಟೆಹರಾನ್ ಸೇರಿದಂತೆ ಇರಾನ್ನ ವಿವಿಧ ಭಾಗಗಳಲ್ಲಿ ಒಟ್ಟು 10,000ಕ್ಕೂ ಹೆಚ್ಚು ಭಾರತೀಯರಿದ್ದಾರೆ. ಅಂದರೆ ಈಗಾಗಲೇ ಲೆಕ್ಕ ಇದೆ ಭಾರತದ ಹತ್ರ. ಮತ್ತೊಂದೆಡೆ ಯುದ್ಧದ ಭೀತಿ ಕೂಡ ಈಗ ಎದುರಾಗ್ತಾ ಇದೆ. ಅಮೆರಿಕ ಯಾವ ಸಂದರ್ಭದಲ್ಲಿ ಬೇಕಾದರೂ ದಾಳಿ ಮಾಡಬಹುದು ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಇಂಟೆಲಿಜೆನ್ಸ್ನ ಮಾಹಿತಿಗಳು ಇದ್ದಾವೆ. ಹೀಗಾಗಿ ಈಗ ಭಾರತೀಯರನ್ನು ಅಲ್ಲಿಂದ ತೆರವು ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಭಾರತಕ್ಕೆ ಮರಳೋದಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆ, ಆದರೆ ನಾವು ಯುದ್ಧ ಆಗಲಿ ಮುಂದೆ ನೋಡ್ಕೊಳ್ತೀವಿ ಅನ್ನುವಂಥವ್ರು ಯಾರಿದ್ದಾರೆ ಅವರು ಉಳ್ಕೊಳ್ಬಹುದು. ಇಲ್ಲ ಮುಂಚೆನೇ ಎಚ್ಚೆತ್ಕೊಂಡು ಭಾರತಕ್ಕೆ ಬರಬೇಕು, ಅದಾದ ನಂತರ ಬೇಕಾದರೆ ವಾಪಸ್ ಹೋಗೋದಕ್ಕಾಗತ್ತೆ ಅಂತ ಯಾರಿರ್ತಾರೆ ಅಂಥವರು ಭಾರತಕ್ಕೆ ವಾಪಸ್ ಬರಬಹುದು. ಭಾರತೀಯರನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಗೆ ಇರಾನ್ ಸರ್ಕಾರ ಬೆಂಬಲ ಕೊಡಬೇಕು ಅಂತ ಭಾರತ ಸರ್ಕಾರ ಕೇಳಿಕೊಂಡಿದೆ. ಶುಕ್ರವಾರ ಬೆಳಗ್ಗೆ 8ರ ವೇಳೆಗೆ ಹೊರಡೋದಕ್ಕೆ ಭಾರತೀಯ ವಿದ್ಯಾರ್ಥಿಗಳು ಸಿದ್ಧರಾಗ್ತಾ ಇದ್ದಾರೆ. ಹೀಗಾಗಿ ಭಾರತ ಸರ್ಕಾರ ಕೂಡ ಅವರಿಗೆ ಸೂಚನೆ ಕೊಟ್ಟಿದೆ. ಇನ್ನು ಇರಾನ್ನತ್ತ ಅಮೆರಿಕದ ನೌಕಾಪಡೆ ಈಗ ಹೊರಡ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯುದ್ಧ ನೌಕೆ, ಯುದ್ಧ ವಿಮಾನ, ಸಬ್ಮರೀನ್ಗಳು, ನೌಕೆಗಳು ಚೀನಾ ತೀರದಿಂದ ಇರಾನ್ ಕಡೆಗೆ ಹೊರಟಿದ್ದಾವೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಂದರೆ ಇತ್ತ ಅಮೆರಿಕ ಕೂಡ ಹೋಗ್ತಾ ಇದೆ, ಮತ್ತೊಂದೆಡೆ ಚೀನಾದ ಒಂದು ಸಪೋರ್ಟ್ ಕೂಡ ಸಿಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಇರಾನ್ಗೆ. ಹೀಗಾಗಿ ಈ ಯುದ್ಧ ಭೀಕರ ಸ್ವರೂಪವನ್ನು ಪಡೆದುಕೊಳ್ಳೋ ಸಾಧ್ಯತೆ ಕೂಡ ಇದೆ. ವಾಷಿಂಗ್ಟನ್ ತನ್ನ ನೌಕಾಪಡೆ ಮುಂಚೂಣಿಯ ನೌಕೆಗಳನ್ನು ಅಮೆರಿಕ ಸರ್ಕಾರ ಮಧ್ಯಪ್ರಾಚ್ಯದತ್ತ ರವಾನೆ ಮಾಡಿದೆ. ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಮತ್ತಷ್ಟು ಸನ್ನಿಹಿತವಾಗಿರಬಹುದು ಅನ್ನೋ ವಿಶ್ಲೇಷಣೆಗಳು ಕೇಳಿಬರ್ತಾ ಇದೆ. ಸದ್ಯ ದಕ್ಷಿಣ ಚೀನಾ ವಲಯದಲ್ಲಿ ಬೀಡು ಬಿಟ್ಟಿದ್ದಂತಹ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ, ಅದರ ಭಾಗವಾಗಿ ಇರುವಂತಹ ಹಲವಾರು ದಾಳಿ ಮಾಡುವ ನೌಕೆಗಳು, ನೌಕಾಪಡೆಯ ಭಾಗವಾದಂತಹ ಯುದ್ಧ ವಿಮಾನಗಳು ಮತ್ತು ಸಬ್ಮರೀನ್ಗಳು ಅಲ್ಲಿಂದ ಹೊರಟಿದ್ದಾವೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಯುದ್ಧ ಆಗದೇ ಇರಲಿ ಅನ್ನುವಂತಹ ಒಂದು ಮಾತುಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಪ್ರಭಾವ ಏನು ಬೀರುತ್ತೆ ಅನ್ನುವಂಥದ್ದು ಕೂಡ ಗೊತ್ತು. ಜೊತೆಗೆ ಬೇರೆ ಬೇರೆ ದೇಶಗಳ ಮೇಲೆ ಇದರ ಪ್ರಭಾವ ಏನಿರುತ್ತೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಮುಂಚೆನೇ ಗೊತ್ತು. ಈಗಾಗಲೇ ಬೆಲೆ ಏರಿಕೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂತಹ ಏರಿಳಿತ, ಇದ್ಯಾವುದನ್ನು ಕೂಡ ಸರಿಯಾಗಿ ಸಹಿಸಿಕೊಳ್ಳೋದಕ್ಕೆ ಯಾವ ದೇಶಗಳಿಗೂ ಕೂಡ ಆಗ್ತಾ ಇಲ್ಲ. ಭಾರಿ ಹೊಡೆತ ಬೀಳ್ತಾ ಇದೆ. ಉದಾಹರಣೆಗೆ ನಾವು ಚಿನ್ನದ ಬೆಲೆಯನ್ನು ನೋಡಬಹುದು. ಈ ರೀತಿ ಒಂದು ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ದೇಶಗಳು ಯುದ್ಧದ ಬದಲಾಗಿ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾವೆ.